ಒಂದು ಟೈಮಲ್ಲಿ ಸ್ಯಾಂಡಲ್ವುಡ್ಗೆ KGF, ಕಾಂತಾರ, ಚಾರ್ಲಿ 777 ಇಂಥ ಸಿನಿಮಾಗಳಿಂದ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಒಂದು ಒಳ್ಳೆ ರೆಸ್ಪೆಕ್ಟ್ ಸಿಕ್ಕಿತ್ತು ಆ್ಯಂಡ್ ಹಾಲಿವುಡ್ ರೇಂಜ್ಗೆ ಸದ್ದು ಕೂಡ ಮಾಡಿದ್ದು. ಆ್ಯಂಡ್ ಒಂದಷ್ಟು ಸಿನಿಮಾಗಳು ತುಂಬಾನೇ ಹೈಪ್ ಕ್ರಿಯೇಟ್ ಮಾಡಿ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಸದ್ದು ಮಾಡ್ತೀನಂತ ಹೋಗಿ ರೆಸ್ಪೆಕ್ಟ್ನ ಕಳೆದಿರೋ ಉದಾಹರಣೆಗಳು ಕೂಡ ಇದಾವೆ. ಆ್ಯಂಡ್ ಇನ್ನೊಂದು ಕಡೆ ತುಂಬಾನೇ ಸಿನಿಮಾದ ಟೀಮ್ ಅವರು ಪ್ರಮೋಷನ್ಸ್ ಮಾಡಿದ್ರು ಕೂಡ ಸಿನಿಮಾ ರಿಲೀಸ್ ಆದ್ಮೇಲೆ ಜನನೇ ನೋಡಿ ಫ್ಲಾಪ್ ಅಂತ ರಿಸಲ್ಟ್ ಸಿಕ್ಕಂತ ಸ್ಯಾಂಡಲ್ವುಡ್ ಅಲ್ಲಿ 2024ರಲ್ಲಿ ರಿಲೀಸ್ ಆಗಿ ಫ್ಲಾಪ್ ಆದ ಸಿನಿಮಾಗಳ ಬಗ್ಗೆ ಮಾತಾಡೋಣ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸೊ ಅದಕ್ಕಿಂತ ಮುಂಚೆ ನೀವಿನ ಚಾನಲ್ಗೆ ಹೊಸಬ್ರಾಗಿದ್ರೆ ಮರಿದಿನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಅಷ್ಟಾದ್ರೆ ಮಾತ್ರ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಸೊ 2024 ಸ್ಯಾಂಡಲ್ವುಡ್ ನ ಫ್ಲಾಪ್ ಲಿಸ್ಟ್ ಅಲ್ಲಿ ಟಾಪ್ 5 ಅಲ್ಲಿ ಇರೋ ಸಿನಿಮಾ ಅವತಾರ ಪುರುಷ 2. ಈ ಸಿನಿಮಾದ ಪಾರ್ಟ್ 1 ತುಂಬಾನೇ ಚೆನ್ನಾಗಿದೆ ಅಂಡ್ ಆಡಿಯನ್ಸ್ಗೂ ಕೂಡ ತುಂಬಾನೇ ಚೆನ್ನಾಗಿ ಕನೆಕ್ಟ್ ಕೂಡ ಆಗಿದೆ. ಬಟ್ ಪಾರ್ಟ್ 2 ಅಲ್ಲಿ ತುಂಬಾ ಜನಕ್ಕೆ ಇಂಪ್ರೆಸ್ ಆಗಿಲ್ಲ ಅಂಡ್ ಶರಣ್ ಅವರಿಗೆ ಈ ಮೂವಿಯಿಂದ ಫ್ಲಾಪ್ ರಿಸಲ್ಟ್ ಸಿಕ್ತು ಅಂಡ್ ಆಡಿಯನ್ಸ್ಗೂ ಕೂಡ ಚೆನ್ನಾಗಿ ಕನೆಕ್ಟ್ ಆಗಲಿಲ್ಲ ಅಂತ ಅನಿಸ್ತು ಅಂಡ್ ಆಸ್ ಎ ರಿಸಲ್ಟ್ ಇದು ಕೂಡ ಫ್ಲಾಪ್ ಆಯಿತು. ಸೊ ಈ ಸಿನಿಮಾ ಆದಮೇಲೆ ಟಾಪ್ 4 ಅಲ್ಲಿ ಇರೋದು ನಮ್ಮ ಹಾಸ್ಯ ನಟ ನವರಸ ನಾಯಕ ಜಗ್ಗೇಶ್ ಅವರ ಸಿನಿಮಾ ರಂಗನಾಯಕ. ಈ ಸಿನಿಮಾಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಇತ್ತು ಬಿಕಾಸ್ ಮಠ ಸಿನಿಮಾದ ಡೈರೆಕ್ಟರ್ ಹಾಗೂ ಜಗ್ಗೇಶ್ ಅವರ ಕೋಂಬೋದಲ್ಲಿ ತುಂಬಾನೇ ಚೆನ್ನಾಗಿ ಮೂಡ್ ಬರುತ್ತೆ ಅಂತ ಒಂದು ಆಡಿಯನ್ಸ್ಗೆ ಒಂದು ಹೋಪ್ ಇತ್ತು. ಬಟ್ ರಿಲೀಸ್ ಆದ್ಮೇಲೆ ನೋಡಿದಾಗ ಇದನ್ನ ಸಿನಿಮಾ ಅನ್ನೋದಕ್ಕಿಂತ ಇಂಟರ್ವ್ಯೂ ಒಂದಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಕೆರೆ ಕುಂಟೆ ಅಲ್ಲ, ನಿಮ್ ಮನೆ ಹತ್ರಕ್ಕೆ ಬರ್ತೀರಾ, ನಿನ್ನ ಅಡ್ರೆಸ್ ಕಳ್ಸ ಏನಣ್ಣ. ಈ ಸಿನಿಮಾದ ಮೂಲಕ ಜಗ್ಗೇಶ್ ಅವರು ಆಡಿಯನ್ಸ್ಗೆ ತುಂಬಾನೇ ಚೆನ್ನಾಗಿ ಕನೆಕ್ಟ್ ಆಗಕ್ಕೆ ಆಗ್ಲಿಲ್ಲ ಅಂಡ್ ಫೇಲ್ ಕೂಡ ಆದ್ರು. ಸೊ ನೆಕ್ಸ್ಟ್ ಬಂದ್ರೆ ಟಾಪ್ 3 ಅಲ್ಲಿ ಇರೋದು ಯುವರಾಜ್ ಕುಮಾರ್ ಅವರ ಸಿನಿಮಾ ಯುವ. ಈ ಸಿನಿಮಾ ಆಡಿಯನ್ಸ್ಗೆ ಚೆನ್ನಾಗಿ ಕನೆಕ್ಟ್ ಆಯಿತು ಅಂಡ್ ಇದು ಒಂದು ಡೆಬ್ಯೂಟ್ ಮೂವಿ ಆಗಿರೋದ್ರಿಂದ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೂಡ ಸಿಕ್ಕಿತ್ತು. ಬಟ್ ರಿಸಲ್ಟ್ ಅಲ್ಲಿ ಫ್ಲಾಪ್ ಬಿಕಾಸ್ ಬಜೆಟ್ ಮತ್ತು ಕಲೆಕ್ಷನ್ ವೇರಿಸ್ ಇಂದ ಇರ್ಬೋದು. ಸೊ ನೆಕ್ಸ್ಟ್ ಟಾಪ್ 2 ಅಲ್ಲಿ ಇರೋದು ಬ್ಯಾಚುಲರ್ ಪಾರ್ಟಿ. ಈ ಸಿನಿಮಾ ಪರಂವ ಸ್ಟುಡಿಯೋಸ್ ಅವರು ರಿಲೀಸ್ ಮಾಡಿದ್ರು. ಈ ಸಿನಿಮಾ ಕೂಡ ಕಿರಿಕ್ ಪಾರ್ಟಿ ಅಷ್ಟೇ ಸದ್ ಮಾಡುತ್ತೆ ಅಂತ ಅನ್ಕೊಂಡಿದ್ರು, ಬಟ್ ಕೋರ್ಟ್ ಅಲ್ಲಿ ಚೆನ್ನಾಗಿ ಸದ್ ಮಾಡ್ತು. Playing a very big intelligent game. ರಿಸಲ್ಟ್ ಇದು ಕೂಡ ಫ್ಲಾಪ್ ಆಯಿತು ಬಿಕಾಸ್ ಆಡಿಯನ್ಸ್ಗೆ ಚೆನ್ನಾಗಿ ಕನೆಕ್ಟ್ ಮಾಡೋದ್ರಲ್ಲಿ ಫೇಲ್ ಆದ್ರು ಅನ್ಸುತ್ತೆ. ಸೊ ಫೈನಲಿ ಈ ಎಲ್ಲ ಸಿನಿಮಾಗಳು ಆದಮೇಲೆ 2024 ಸ್ಯಾಂಡಲ್ವುಡ್ಗೆ ಒಂದು ಬಿಗ್ಗೆಸ್ಟ್ ಫ್ಲಾಪ್ ಆಗೋ ಡಿಸಾಸ್ಟರ್ ಆಗಿ ಬಂದಿರೋಂಥ ಸಿನಿಮಾ ಅಂದರೆ ಎಲ್ಲ ಸಿನಿಮಾಗಿಂತ ತುಂಬಾನೇ ಒಂದು ಹೈಪ್ ಕ್ರಿಯೇಟ್ ಮಾಡಿ ರಿಲೀಸ್ಗೂ ಮುಂಚೆ ತುಂಬಾನೇ ಸದ್ದು ಮಾಡಿ ಟಾಪ್ 1 ಅಲ್ಲಿ ಇರೋವಂಥ ಸಿನಿಮಾ ಮಾರ್ಟಿನ್. ಆ್ಯಂಡ್ ಇದನ್ನ ನಾನು ಹೇಳ್ತಿಲ್ಲ, ಬೇಕಿದ್ರೆ ಗೂಗಲ್ ಮಾಡಿ ನೋಡಿ ಆ್ಯಂಡ್ ಡಿಫ್ರೆನ್ಸ್ ಬಿಟ್ವೀನ್ ಕಲೆಕ್ಷನ್ಸ್ ಹಾಗೆ ಬಜೆಟ್ ಬಗ್ಗೆ ಕೂಡ ನೋಡಿ ಸೂಪರ್ ಆಗಿದೆ ಅಂತ ಹೇಳ್ತಾ ಈ ಸಿನಿಮಾದ ಬಗ್ಗೆ ನಿಮ್ಗೆ ಅನ್ನಿಸ್ತು ಅನ್ನೋದನ್ನ ಮರಿದೇನೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಸ್ಯಾಂಡಲ್ವುಡ್ ನ ಫ್ಲಾಪ್ ಮೂವೀಸ್ ಬಗ್ಗೆ ಮಾತಾಡಿದ್ದಾಯ್ತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ ಒಂದಿಗೆ ಬರ್ತೀನಿ. ಸೊ ನೀವಿನ ಚಾನಲ್ಗೆ ಹೊಸಬ್ರಾಗಿದ್ರೆ ಮರಿದೇನೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಆಸ್ ಯೂಶುವಲ್ ಮತ್ತೆ ಸಿಗೋಣ.